ಹನುಮಂತು, ಈಗ ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದ್ರೆ ಶಕ್ತಿ, ಯಾವ ಎನರ್ಜಿ? ನಾನು ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ನನಗೆ ಅನ್ನ. ಸರಿ, ಈಗ 5.5 ಕೋಟಿ ಜನರು ನಿಮ್ಗೆ ವೋಟ್ ಮಾಡಿದ, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನ ನೋಡಿ, ಯಾವ ಮಾನದಂಡ ನೋಡಿ ನನಗೆ ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮ್ಗೆ? ಅಂದ್ರೆ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಹಾಂ, ಟಾಸ್ಕ್. ಹಾಂ, ವ್ಯಕ್ತಿತ್ವ. ಆಮೇಲೆ ಒಂದು 50 ಲಕ್ಷ ಗೆದ್ದಿದ್ದೀರಲ್ವ ಅಮೌಂಟು, ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಪ್ಲಾನ್? 50 ಪ್ಲಸ್ ಬೇರೆ ಬೇರೆದೆಲ್ಲ ಬಂದಿದೆ, ಅದೆಲ್ಲ ಬಂದಿರೋ ಅಮೌಂಟ್ನ ಏನು ಮಾಡ್ಬೇಕು ಅನ್ಕೊಂಡ್ರೆ? ಮದುವೆ ಆಗ್ತೀರಾ? ಮದುವೆಗೆ ಮನಿ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಓಕೆ. ಅಲ್ಲ, ಅದು ಮನಿ ಕಟ್ಸಿದೈತಿ, ಅದು ತಗಡೈತಿ, ಅದನ್ನ ತೆಗೆದು ಸುಲಾಪ. ಬಂದ್ ಹೋಗಿತ್ತಕ್ಕ. ಮತ್ತ ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಾಕತ್ತೀನಕ್ಕ. ತುಂಬಾ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು, ಬಟ್ ಅವರೆಲ್ಲ ಟೆನ್ಷನ್ ಆಗಿದ್ರು, ಬೇರೆ ಬೇರೆ ಎಲ್ಲ ಯೋಚನೆ ಇದ್ರು, ಬಟ್ ನೀವು ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು, ತಲೆ ಬಾಗಿಸ್ಕೊಂಡು. ಅದಕ್ಕ ಬರದ್ ಬಂದ್ಬಿಟ್ಟಿನಿ, ಏನಾರಾಗಲಿ ಅನ್ನೋದು ತಲೆಯಾಗ ಇಟ್ಕೊಂಡು ನಿಂತಿದ್ದೆ ಅಕ್ಕ. ಅದ ಹೇಳಿದ್ನಲ್ಲ ನಿನ್ನೆ, ಹಾಡು ಹೇಳಿದ್ನೆ. ಬರುವಾಗ ಬಂದಿ ಖಾಲಿ, ಹೋಗುವಾಗ ಖಾಲಿ, ಇರೋ ಮಠ ಜಾಲಿ ಜಾಲಿ, ಇರಬೇಕು ಹುಚ್ಚು ಪ್ಯಾಲಿ. ಏನೈತ್ರಿ ಜೀವನದಾಗ, ಏನಿಲ್ರಿ ಜೀವನದಾಗ, ಹೋಗುದೈತಿ ಕೇಳ್ರಿ ಮಣ್ಣಾಗ, ಹೋಗುದೈತಿ ಕೇಳ್ರಿ ಮಣ್ಣಾಗ. ಹೌದಣ್ಣ ಅಕ್ಕ. ಅವ್ನು ಹೇಳಿದ್ದು ಬೇರೆಯವ್ರಿಗೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನ್ ತಗೊಂಡೋಗ್ತೀನಿ ಅಂತ ಅವ್ನು ಬೇರೆಯವ್ರಿಗೆ ಹೇಳ್ತಿದ್ದ. ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರನ್ನು. ಅದೇ